ಟಿಪ್ ನಂಬರ್ 1, ಸ್ಟಡಿ ದ ಸ್ಟ್ರಕ್ಚರ್ ಆಫ್ ದ ಕಂಟೆಂಟ್. ಫಸ್ಟ್ ಕಂಟೆಂಟ್ ಏನಿದೆ, ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ, ಸ್ಟ್ರಕ್ಚರ್ ಏನಿರುತ್ತೆ ಅಲ್ಲ ಅದನ್ನ ನೀಟಾಗಿ ಓದ್ರಿ. ಜಸ್ಟ್ ಓದ್ರಿ ಅಂದ ತಕ್ಷಣ ನಾರ್ಮಲ್ ಆಗಿ ಓದೋದಕ್ಕಿಂತ ಅದು ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾವ ತರ ಅಂದ್ರೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಯಾವ್ದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ, ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್. ಹೇಗ್ ಸ್ಟಾರ್ಟ್ ಆಗಿದೆ, ಹೇಗ್ ಎಂಡ್ ಆಗಿದೆ ಅಂತ ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಇದ್ರ ಯಾವ ಟಾಪಿಕ್ ಹೇಗ್ ಸ್ಟಾರ್ಟ್ ಆಯ್ತು, ಹೇಗ್ ಎಂಡ್ ಆಯ್ತು, ಏನಿದೆ ಅನ್ನೋದು ನಿಮ್ಗೆ ಒಂದು ಸಣ್ಣದಾಗಿ ಅಟ್ಲೀಸ್ಟ್ 100% ಅರ್ಥ ಆಗ್ಲಿಕ್ಕಂದ್ರೂ. ನೀವೆಲ್ಲ ಕೇಳೋ ಕ್ವಶನ್ ಏನಂದ್ರೆ ಅರ್ಥನೇ ಆಗೋದಿಲ್ಲ, ಅದೇ ನಮ್ ಪ್ರಾಬ್ಲಮ್, ಸೊ ಹಾಗಾಗಿ ನಮ್ಗೆ ರೀಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತೀರಾ. ಓಕೆ, ಐ ಟು ಅಗ್ರಿ ವಿತ್ ದಟ್. ಬಟ್ ಏನಂದ್ರೆ ಆ ಟಾಪಿಕ್ ಏನಿದೆ ಅದರಲ್ಲಿ ಅಟ್ಲೀಸ್ಟ್ 10% ಆದ್ರೂ ತಿಳ್ಕೊಳ್ರಿ. ಅಂದ್ರೆ ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್ ಫುಲ್ ರೀಡ್ ಮಾಡಿ, ಇಂಟ್ರೊಡಕ್ಷನ್ ಅಲ್ಲಿ ಏನಿದೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಿ, ಕನ್ಕ್ಲೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಿ.